ಭಾರತ್ ಮಾತಾ ಕಿ. ಒಂದು ವೇಳೆ ಏನ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೆಹಲಿಯಲ್ಲಿ ನಡೀತಾ ಇರ್ಬೇಕ ಗಲಭೆ ಏನಪ್ಪಾ ಅಂತಂದ್ರೆ, ಪದ್ಧತಿಯಾಗಿ ಮನೆಗಳಲ್ಲಿ ಬೆಳೆದಿರುವಂತ ಎಲ್ಲಾ ಮಕ್ಕಳು ನೀಟ್ ಪರೀಕ್ಷೆಗೆ ಓದ್ಕೊಂಡು ಪಾಸ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಸಹ ಅವ್ರ ಮನೆಗಳಲ್ಲಿ ಓದ್ಕೊಂಡು ಚೆನ್ನಾಗಿದ್ರೆ, ಕೆಲವೊಂದು ಮದ್ರಾಸಗಳಿಂದ ಕೆಲವೊಂದು ಬೇರೆ ದೇಶಗಳಿಂದ ಭಾರತ ದೇಶವನ್ನ ಏನೋ ಮಾಡಬೇಕು, ಬಾಂಗ್ಲಾದೇಶ ನೇಪಾಳದಲ್ಲಿ ಆದ ರೀತಿಯಲ್ಲಿ ಭಾರತ ದೇಶವನ್ನು ಸಹ ಮಾಡಬೇಕು ಅಂತ ಯಾರೋ ಕೆಲವರು ನೀಚರು, ನಮ್ಮ ದೇಶ ದ್ರೋಹಿಗಳು ನೀವೆಲ್ಲ ಒಂದು ಒಗ್ಗಟ್ಟಾಗಿ ಬಂದ್ರೆ, ಅರೆಯೋ ಕೇಳಿಸ್ಕೊಳ್ರಿ, ನಾವು ಭಾರತೀಯರು, ನಿಮ್ಮಂತ ನಾಯಕರು ಸಾವಿರಾರು ಜನ ಬಂದ್ರು ಸಹ ಭಾರತ ದೇಶದ ಒಂದೇ ಒಂದು ಪ್ರಜೆಯ ಒಂದು ಕೂದಲ ಸಮೇತ ನೀವು ಅಲ್ಲಾಡ್ಸೋದಕ್ಕೆ ಆಗೋದಿಲ್ಲ ಅಂತ ಹೇಳುತ್ತಾ, ನರೇಂದ್ರ ಮೋದಿ ಅವರನ್ನು ಪ್ರಶ್ನೆ ಮಾಡೋ ಎಲ್ಲಾ ನಾಯಕರಿಗೆ ಹೇಳ್ತೀನಿ, ಕರ್ನಾಟಕದಲ್ಲಿ IPL ಪಂದ್ಯಾವಳಿ ಗೆದ್ದವ ಸಂಭ್ರಮಾಚರಣೆ ಆದವಾಗ 12 ಜನ ಬಲಿ ತಗೊಂಡಾಗಲ್ವಾ? ಎಲ್ಲಪ್ಪ ಹೋಗಿದ್ರೆ ನೀವು ಮಿಸ್ಟರ್ ಪ್ರಕಾಶ್ ರಾಜ್? ಎಲ್ಲ ಹೋಗಿ ಶೂಟಿಂಗ್ ಮಾಡ್ಕೊಂಡು ಹೊಟ್ಟೆ ಪಾಡಿಗೆ ಬದುಕ್ತಾ ಇದೆಯಾ? ಹೊಟ್ಟೆ ಪಾಡಿಗೆ ಶೂಟಿಂಗ್ ಮಾಡ್ಕೋ. ನರೇಂದ್ರ ಮೋದಿ ಅವ್ರ ಬಗ್ಗೆ, ಭಾರತೀಯ ಜನತಾ ಪಾರ್ಟಿಯವರ ಬಗ್ಗೆ, ಭಾರತ ದೇಶದ ಬಗ್ಗೆ, ಭಾರತ್ ಮಾತೆಯ ಬಗ್ಗೆ ಮಾತಾಡಿದ್ರೆ ಮುಂದಿನ ದಿನಗಳಲ್ಲಿ ನಿನ್ಗೆ ಇದೇ ಕೋಲಾರ ಈ ಸರ್ಕಲ್ ಅಲ್ಲಿ ನಿನ್ನ ವಿರುದ್ಧವಾಗಿ ಬೃಹತ್ ಪ್ರತಿಭಟನೆ ಮಾಡಿ ನಿನ್ಗೆ ಯಾವ ಲೆಕ್ಕಾಚಾರದಲ್ಲಿ ಧಿಕ್ಕಾರ ಹಾಕ್ಬೇಕಂತೇಳಿ ಎಲ್ಲಾನು ಹಾಕ್ತಿವಿ. ನೀಟ್ ಪರೀಕ್ಷೆ ವಿರುದ್ಧವಾಗಿ ಏನು ಹೆಚ್ಚು ಕಮ್ಮಿ ಆಗಿತ್ತು ಅದನ್ನ ಕುರಿತಾಗಿ ನಮ್ಮ ನರೇಂದ್ರ ಮೋದಿ ಅವರು ಅದನ್ನ ಯಾರಾದ್ರಲ್ಲಿ ತಪ್ಪಾಗಿದೆ ಅಂತ ಹೇಳಿದ್ರೆ ಯಾರೇ ಆಗಿದ್ರು ಸಹ ಅವ್ರಿಗೆ ಕ್ಷಮೆ ಇರೋದಿಲ್ಲ. ಅವ್ರನ್ನ ಏನು ಸಿದ್ಧಾಂತವಾಗಿ ಏನು ಪಕ್ಷದ ಇದರಲ್ಲಿ ಏನು ತಗೋಬೇಕು, ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಎಲ್ಲರೂ ತಗೊಂತೀವಿ. ಈ ಒಂದೆರಡು ಮಾತನಾಡಕ್ ನನಗೆ ಸಮಯ ಕೊಟ್ಟ ಎಲ್ಲರಿಗೂ ಒಂದಿಷ್ಟ. ಥ್ಯಾಂಕ್ ಯು.